ಕಾರ್ತಿಕ ಮಾಸದಲ್ಲಿ ನದಿಯಲ್ಲಿ ಸ್ನಾನ ಮಾಡುವುದರ ವಿಶೇಷತೆ ಏನು? ಕಾರ್ತಿಕ ಸ್ನಾನದ ಮಹತ್ವ, ಇದರಿಂದ ಲಭಿಸುವ ಫಲಗಳೇನು ಎಂದು ಈ ವಿಡಿಯೋದಲ್ಲಿ ತಿಳಿಯಿರಿ. ಕಾರ್ತಿಕ ಮಾಸಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವಿದೆ. ಈ ಮಾಸದಲ್ಲಿ ಒಮ್ಮೆಯಾದರೂ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಬೇಕು ಎಂದು ಪುರಾಣಗಳು ಹೇಳುತ್ತವೆ. ಹಿಂದೂ ಧರ್ಮದಲ್ಲಿ ಕಾರ್ತಿಕ ಮಾಸವು ಬಹಳ ವಿಶೇಷವಾಗಿದೆ. ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಸ್ನಾನವು ಒಂದು ಪವಿತ್ರ ಆಚರಣೆಯಾಗಿದೆ. ಇದು ನಮ್ಮ ದೇಹ ಸ್ವಚ್ಛ ಮಾಡಿ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಭಕ್ತಾದಿಗಳು ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಸ್ನಾನ, ಪೂಜೆ, ದೀಪಾರಾಧನೆ ಮಾಡುವುದರಿಂದ ದೇವರ ಕೃಪೆಯಿಂದ ಆರೋಗ್ಯ, ಶಾಂತಿ, ಸಂಪತ್ತು ಲಭಿಸುತ್ತದೆ. ಪುರಾಣಗಳ ಪ್ರಕಾರ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಮಾಡುವ ಸ್ನಾನ, ದೀಪಾರಾಧನೆ ಮತ್ತು ಪೂಜೆಗಳು ಭಕ್ತರ ಆಧ್ಯಾತ್ಮಿಕ ಪ್ರಗತಿ ಮತ್ತು ಯೋಗಕ್ಷೇಮಕ್ಕೆ ಕೊಡುಗೆಯನ್ನ ನೀಡುತ್ತವೆ. ಕಾರ್ತಿಕ ಮಾಸದಲ್ಲಿ ಸ್ನಾನ ಮಾಡುವುದರಿಂದ ಮೋಕ್ಷ, ಆರೋಗ್ಯ, ಸುಖ, ಶಾಂತಿ ಲಭಿಸುತ್ತದೆ. ಸಾಮಾನ್ಯವಾಗಿ ಕಾರ್ತಿಕ ಮಾಸದಲ್ಲಿ ಶಿವ, ವಿಷ್ಣು ಮತ್ತು ಇತರ ದೇವತೆಗಳ ಆರಾಧನೆಯನ್ನ ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಭಕ್ತರು ಈ ಮಾಸದಲ್ಲಿ ಭಗವಂತನ ಆರಾಧನೆಯಿಂದ ಪುಣ್ಯ ಸ್ನಾನ ಮಾಡಿ ಪೂಜೆ ಮಾಡುವುದರಿಂದ ಪಾಪಗಳು ದೂರವಾಗುತ್ತವೆ ಎಂದು ಪುರಾಣಗಳು ಹೇಳುತ್ತವೆ. ಈ ತಿಂಗಳು ಗಂಗಾ ಸ್ನಾನ ವಿಶೇಷವೆಂದು ಪರಿಗಣಿಸಲಾಗಿದೆ. ಆದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದೇ ಇರುವವರು ನಮ್ಮಲ್ಲಿಯೇ ಇರುವಂತಹ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಶ್ರದ್ಧಾ ಭಕ್ತಿಯಿಂದ ದೇವರನ್ನ ಪೂಜಿಸಿ ಪುಣ್ಯ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಸ್ಕಂದ ಪುರಾಣ, ವಿಷ್ಣು ಧರ್ಮಶಾಸ್ತ್ರಗಳು ಮತ್ತು ಇತರ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಕಾರ್ತಿಕ ಮಾಸದಲ್ಲಿ ಸ್ನಾನ ಮಾಡುವುದರಿಂದ ಹಿಂದಿನ ಜನ್ಮದ ಪಾಪಗಳು ನಿವಾರಣೆಯಾಗುತ್ತದೆ, ಜೀವನದಲ್ಲಿ ಯಶಸ್ಸು ಮತ್ತು ಶಿವನ ಕೃಪೆ ಲಭಿಸುತ್ತದೆ ಎಂದು ವಿವರಿಸಲಾಗಿದೆ. ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು, ಶಿವನಿಗೆ ಗಂಗಾಜಲ, ಹಾಲನ್ನು ಅರ್ಪಿಸುವುದು ಇವೆಲ್ಲವೂ ನಮ್ಮ ಜೀವನದ ಪ್ರಗತಿಗೆ ಸಹಾಯಕಾರಿಯಾಗಿದೆ. ಇನ್ನು ಕಾರ್ತಿಕ ಸ್ನಾನದ ಕ್ರಮ ಈ ರೀತಿಯಾಗಿದೆ. ಮುಂಜಾನೆಯ ಸ್ನಾನ. ಕಾರ್ತಿಕ ಮಾಸದಲ್ಲಿ ಮುಂಜಾನೆ ಹೊತ್ತೆ ಅಂದರೆ ಬೆಳಗಿನ ಜಾವ ಸ್ನಾನ ಮಾಡುವುದರಿಂದ ಆಧ್ಯಾತ್ಮಿಕ ಪರಿಶುದ್ಧತೆಯನ್ನ ಪಡೆಯಬಹುದು. ಸ್ನಾನದ ನಂತರ ಪೂಜೆ ಸಲ್ಲಿಸುವ ಮೂಲಕ ಶಿವ ಮತ್ತು ವಿಷ್ಣುವಿನ ಕೃಪೆಗೆ ಪಾತ್ರರಾಗಬಹುದು. ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಸಹ ಪುಣ್ಯವನ್ನ ತಂದುಕೊಡುತ್ತದೆ. ಗಂಗಾ, ಯಮುನಾ, ಗೋದಾವರಿ, ಕೃಷ್ಣ, ಕಾವೇರಿ ಮುಂತಾದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಹೆಚ್ಚು ಪುಣ್ಯಕರ. ನದಿಗಳಿಗೆ ಹೋಗಲಾಗದವರು ಮನೆಯಲ್ಲಿ ಗಂಗಾಜಲ ಮಿಶ್ರಿತ ನೀರಿನಲ್ಲಿ ಸ್ನಾನವನ್ನ ಮಾಡಬಹುದು. ಸ್ನಾನದ ನಂತರ ಪೂಜಾ ವಿಧಿವಿಧಾನಗಳು ಈ ರೀತಿಯಾಗಿದೆ. ಸ್ನಾನದ ನಂತರ ಶಿವನಿಗೆ ಬಿಲ್ವಪತ್ರೆ ದಳಗಳು, ಹೂವು ಮತ್ತು ದೀಪ ಹಚ್ಚಿ ಪೂಜೆ ಸಲ್ಲಿಸುವುದು ವಿಶೇಷವಾಗಿದೆ. ವಿಷ್ಣು ಪೂಜೆಯನ್ನು ಸಹ ಮಾಡಬಹುದು. ಇದರಿಂದ ದೀರ್ಘಾಯುಷ್ಯ, ಆರೋಗ್ಯ, ಸಂತೋಷ ಸಿಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಮೊದಲನೇದಾಗಿ ಪಾಪ ವಿಮೋಚನೆ. ಪುರಾಣಗಳ ಪ್ರಕಾರ ಕಾರ್ತಿಕ ಮಾಸದಲ್ಲಿ ಸ್ನಾನ ಮಾಡುವುದರಿಂದ ಹಿಂದಿನ ಜನ್ಮದ ಪಾಪಗಳು ದೂರವಾಗುತ್ತವೆ. ಕಾರ್ತಿಕ ಸ್ನಾನವು ಈ ಜನ್ಮದ ಪಾಪಗಳನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ. ಭವಿಷ್ಯದ ಪಾಪಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಎರಡನೆಯದಾಗಿ ಆರೋಗ್ಯ ಪ್ರಯೋಜನಗಳು. ಸ್ನಾನವು ದೇಹದಿಂದ ಕೆಟ್ಟ ಅನಿಲಗಳನ್ನು ತೆಗೆದುಹಾಕುತ್ತದೆ. ಇದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ಹಿಂದೂ ಸಂಪ್ರದಾಯದಲ್ಲಿ ಪ್ರತಿದಿನ ಸ್ನಾನ ಮಾಡುವುದು ಮಂಗಳಕರವಾಗಿದೆ ಮತ್ತು ಕಾರ್ತಿಕ ಮಾಸದಲ್ಲಿ ಇದನ್ನು ಮಾಡುವುದು ಹೆಚ್ಚು ಮಂಗಳಕರವಾಗಿದೆ. ಮೂರನೇದಾಗಿ ಆಧ್ಯಾತ್ಮಿಕ ಯೋಗಕ್ಷೇಮ. ಕಾರ್ತಿಕ ಸ್ನಾನವು ಧಾರ್ಮಿಕ ಆಚರಣೆಯಾಗಿರುವುದರಿಂದ ಆಧ್ಯಾತ್ಮಿಕ ಯೋಗಕ್ಷೇಮಕ್ಕೆ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಕಾರ್ತಿಕ ಮಾಸದ ಪುಣ್ಯ ಫಲಿತಾಂಶಗಳು ಆಧ್ಯಾತ್ಮಿಕ ಉನ್ನತಿಗೆ ಕೊಡುಗೆಯನ್ನ ನೀಡುತ್ತವೆ. ಕಾರ್ತಿಕ ದೀಪವನ್ನು ಬೆಳಗುವುದರಿಂದ ಆಧ್ಯಾತ್ಮಿಕ ಸಮೃದ್ಧಿ ಮತ್ತು ಶಾಂತಿ ಸಿಗುತ್ತದೆ ಎಂದು ನಂಬಲಾಗಿದೆ. ಸಂಜೆ ದೀಪವನ್ನು ಬೆಳಗಿಸುವುದರಿಂದ ಅನೇಕ ದೈವಿಕ ಅನುಗ್ರಹಗಳು ಸಹ ದೊರೆಯುತ್ತದೆ. ದೀಪ ಬೆಳಗಿಸಿ ಪ್ರದಕ್ಷಿಣೆ ಹಾಕುವುದರಿಂದ ಆಧ್ಯಾತ್ಮಿಕ ಅನುಭವ ಸಹ ಪಡೆಯಬಹುದು. ಕಾರ್ತಿಕ ಮಾಸದಲ್ಲಿ ಸ್ನಾನದ ನಂತರ ಪೂಜೆಯೊಂದಿಗೆ ದೀಪದ ಆರಾಧನೆಯನ್ನು ಮಾಡುವುದು ಬಹಳ ವಿಶಿಷ್ಟವಾದಂತಹ ಆಚರಣೆಯಾಗಿದೆ. ವೀಕ್ಷಕರ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.